ನನಗೆ ಇದುವರೆಗೂ ಶುಗರ್ ಬರಲಿಲ್ಲ, ಬಿ ಪಿ ಬರಲಿಲ್ಲ, ಬಂದಿಲ್ಲ, ಆರಾಮಾಗಿದೆ, ಏನೂ ತೊಂದರೆ ಇಲ್ಲ. ನಮ್ಮ ದೇಹದ ಆರೋಗ್ಯವನ್ನು ನೋಡ್ಕೋಬೇಕಾದ್ರೆ ರಿಪೇರಿ ಬೇಕಾಗಿಲ್ಲ, ಮೇಂಟೆನೆನ್ಸ್ ಸರಿಯಾಗಿ ಮಾಡ್ಕೋಬೇಕಾದ್ರೆ. ಮೇಂಟೆನೆನ್ಸ್ ಸರಿಯಾಗಿ ಮಾಡಿಕೊಂಡ್ರೆ ರಿಪೇರಿ ಪ್ರಶ್ನೆ ಬರಲ್ಲ. ಪಡ್ಕೊಳ್ಳೋದ್ರಲ್ಲಿ ತುಂಬ ಸಂತೋಷ ಇದೆ, ಆದರೆ ಕೊಡೋದ್ರಲ್ಲಿ ಪಡ್ಕೊಂಡೋದಕ್ಕಿಂತ ಹೆಚ್ಚು ಸಂತೋಷ ಇದೆ. 2000 ಬರೋದಕ್ಕಿಂತ ಮೊದಲು ಮೊಬೈಲ್ ಇರಲಿಲ್ಲ, ಚೆನ್ನಾಗೇ ಬದುಕಿದ್ವಿ ಯಾವಾಗಲೂ. ನೀವು ನಮ್ಮ ಮನೆಯಲ್ಲಿ ನೋಡಿ, ಅಭಿಮಾನಿ ಅಂತ ಹೇಳ್ತಾರೆ ಕೆಲವು ಪಾಲಕರು, ನಮ್ಮ ಹುಡುಗಿದ್ದಾಳೆ 2 ವರ್ಷ ಹುಡುಗಿ, ಮೊಬೈಲ್ ಕೊಟ್ಟು ನೋಡಿ ಟಕ್ ಅಂತ ಯೂಟ್ಯೂಬ್ ಹೋಗಿ ನೋಡ್ತಾಳೆ ಆಕೆ ಅಂತ. ಭಾಳ ಸಂಭ್ರಮ ಪಡಬೇಡಿ ಅಂತ ಹೇಳಿದ್ದೀನಿ ನಾನು. ಮುಂದೆ ನೀವೇ ಬರ್ತೀರಿ ಮೊಬೈಲ್ ಬಿಡ್ತಾ ಇಲ್ಲ ಆಕೆ ಅಂತ, ಕೊಟ್ಟಿದ್ದೆ ನೀವು. ಈಗ ಬದುಕೋದು ಕಷ್ಟ ಅನಿಸ್ಬಿಟ್ಟಿದೆ ಮೊಬೈಲ್ ಇಲ್ಲದೆ. ಕೆಲವು ಹುಡುಗರು ನೋಡ್ತೇನೆ, ಕೂತ್ಕೊಂಡು ಕೆಲಸ, ಹೇಳೋಲ್ಲ, ಅಭ್ಯಾಸ ಇಲ್ಲ, ಹೊಟ್ಟೆ ಬಂದುಬಿಟ್ಟಿದೆ, 40 ವರ್ಷಕ್ಕಾಗಿದೆ, ಶುಗರ್ ಬಿ ಪಿ ಎಲ್ಲ ಬರ್ತಾ ಇದೆ. ಇದು ಆಗಿರೋ ಕಾರಣ ಅಂದರೆ ನಾವು ಪ್ರಕೃತಿಯಿಂದ ದೂರ ಹೋದದ್ದಕ್ಕಷ್ಟೇ. ಅದು ಭೀಷ್ಮರು ಬದುಕಿದ್ದು 800 ವರ್ಷ ಅಂತ. ಹೇಗೆ ಬದುಕಿದ್ರು ಅವರು? ಎಲ್ಲಿವರೆಗೂ ನೀವು ಪ್ರಕೃತಿ ಜೊತೆಗೆ ಬದುಕ್ತೀರೋ, ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತೀರೋ, ನಿಮ್ಮ ಆಯುಷ್ಯ ಜಾಸ್ತಿ ಆಗ್ತದೆ ಅಂತ. ನನ್ನ ಮಗ ಬಂದಿದ್ದ, ಬೆರಳು ನೋಯ್ತಾ ಇದೆ ಅಂತಿದ್ದ, ಹೆಬ್ಬೆಟ್ಟು ನೋಯ್ತಾ ಇದೆ ಅಂತ ಡಾಕ್ಟರ್ ಕಡೆ ಹೋದ. ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು. ಏನಿಲ್ಲ, ಆದರೆ ಏನು ತಕರಾರಿಲ್ಲ, ಆರಾಮಾಗಿದ್ದೀರಿ, ನೀವು ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಹೆಬ್ಬೆಟ್ಟು ನೋವಾಗುತ್ತೆ ಅಂತ. ಇದಕ್ಕೋಸ್ಕರ ಬ್ಲಡ್ ಟೆಸ್ಟ್, ಒಂದು ಟೆಸ್ಟಿಗೆ 12,000 ರೂಪಾಯಿ. ಈ ಥರದ ಎಕ್ಸ್ಪ್ಲಾಯ್ಟೇಷನ್ ತಪ್ಪಬೇಕಾದ್ರೆ ನಾವು ಮುಖ್ಯವಾಗಿ ನಿಸರ್ಗದ ಪಡೆಗೆ ಹೋಗಬೇಕಾದ್ದು. ನನಗೆ ಇದುವರೆಗೂ ಶುಗರ್ ಬರಲಿಲ್ಲ, ಬಿ ಪಿ ಬರಲಿಲ್ಲ, ಬಂದಿಲ್ಲ, ಆರಾಮಾಗಿದೆ, ಏನೂ ತೊಂದರೆ ಇಲ್ಲ. ಏನೂ ತೊಗೋಬೇಡಿ ಟ್ಯಾಬ್ಲೆಟ್, ನೀವು ಬರೀ ಸಮ್ ಇಮ್ಯುನಿಟಿ ಟ್ಯಾಬ್ಲೆಟ್ ತೊಗೊಳ್ಳಿ, ಊರು ತಿರುಗ್ತೀರಿ ದಿನ ಅದು ತೊಗೊಳ್ಳಿ ಅಂತ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಮ್ಮ ದೇಹದ ಆರೋಗ್ಯವನ್ನು ನೋಡ್ಕೋಬೇಕಾದ್ರೆ ರಿಪೇರಿ ಬೇಕಾಗಿಲ್ಲ, ಮೇಂಟೆನೆನ್ಸ್ ಸರಿಯಾಗಿ ಮಾಡ್ಕೋಬೇಕಾದ್ರೆ. ನನಗೊಂದು ಸಂತೋಷ, ನಾನು ಮೇಷ್ಟ್ರು, ಅವ್ರು ವೈದ್ಯರು, ನಮ್ಮಿಬ್ಬರಿಗೂ ಸಮಾನವಾಗಿರುವಂಥದ್ದು ಅಂದರೆ ಕೊಡೋ ಅಂಥ ಕೆಲಸ. ಪಡ್ಕೊಳ್ಳೋದ್ರಲ್ಲಿ ತುಂಬ ಸಂತೋಷ ಇದೆ, ಆದರೆ ಕೊಡೋದ್ರಲ್ಲಿ ಪಡ್ಕೊಂಡೋದಕ್ಕಿಂತ ಹೆಚ್ಚು ಸಂತೋಷ ಇದೆ. ಹೊಸ ಸ್ಕೂಟ್ರ್ ತೊಗೊಂಡ್ರಿ ಅಂದು ನಾವೇನು ಮಾಡ್ತೀವಿ ಗೊತ್ತಾ, ದಿನಕ್ಕೆ 3 ಸಲ ತೊಳಿತೀವಿ ಅದನ್ನು. ಬೇಕಿಲ್ಲ ತೊಳೆದು ಸ್ವಚ್ಛನೇ ಇರುತ್ತೆ. ಅವಾಗ ಅಕಸ್ಮಾತ್ ಒಂದು ಗೀರ್ ಬಿದ್ದರೆ ಬಾನೆಟ್ ಮೇಲೆ, ಎದೆ ಮೇಲೆ ಬರೀ ಕೊಟ್ಟಂಗೆ ಆಗುತ್ತೆ. ಅಯ್ಯೋ ಗೀರ್ ಬಿತ್ತು ಅಂತ ಒದ್ದಾಡ್ತೀವಿ. ಒಂದು 2 ವರ್ಷದಲ್ಲಿ ಇನ್ನು 20 ಗೀರ್ ಬಿದ್ದಿರುತ್ತೆ. ಅವಾಗ ಇದು ಮಾರಿಬಿಡೋಣ್ರಿ, ಹಳೇದಾಯಿತು ಅಂತೀವಿ. ಅಂದರೆ ತೊಗೊಂಡ ದಿವಸ ಇರುವಂಥ ಸಂತೋಷ ಒಂದು 2 ವರ್ಷಕ್ಕಿಲ್ಲ. ಕೊಟ್ಟಂಥ ಸಂತೋಷ ಇದೆಯಲ್ಲ, ಅದು ಭಾಳ ವರ್ಷ ಇರುವಂಥದ್ದು. ಅದಕ್ಕೆ ನಾನು ಜಾಯ್ ಆಫ್ ಗಿವಿಂಗ್ ಅಂತೀನಿ. ಕೊಡೋದು ಏನು ಕೊಡ್ಬೋದು, ನಾನು ದುಡ್ಡಿನ ಬಗ್ಗೆ ಮಾತಾಡಲ್ಲ, ಅದನ್ನು ಕೊಡೋದು ಮರೆತು ಬಿಟ್ಟಿದ್ದೀವಲ್ಲ ನಾವು ಅಂತ ದುಃಖ ಆಗುತ್ತೆ. ಕೊಡೋದಂದ್ರೆ ಏನು? ಒಂದು ನಗೆ ಕೂಡ ಕೊಡೋದೆ. ನೀವು ಬೆಳಗ್ಗೆ ವಾಕಿಂಗ್ ಹೋದಾಗ ಒಂದು 100 ಜನ ಸಿಗ್ತಾರೆ, ನಮಸ್ಕಾರ ಹೇಗಿದ್ದೀರಿ ಅಂತ ಕೇಳೋದು ವಾಡಿಕೆ. ಕೆಲವರು ಇರ್ತಾರೆ, ಹೇಗಿದ್ದೀರಿ ಅಂತ ಕೇಳಿದ್ರೆ ಏನೋಪ್ಪ ಹಿಂಗಿದ್ದೀನಿ ಅಂತಾರೆ. ಮುಖ ನೋಡಿದ್ರೆ ಕ್ವಶನ್ ಮಾರ್ಕ್, ಯಾಕಿದ್ದೀರಿ ಅಂತ ಕೇಳಬೇಕು ಅನಿಸುತ್ತೆ. ಇನ್ನು ಎಷ್ಟೊಂದು ಕೊಡೋದಿದೆ ಗೊತ್ತಾ ನಮ್ಮ ಕಡೆಗೆ. ಯಾರೋ ದುಃಖದಲ್ಲಿದ್ದಾರೆ, ಹೆಗಲ ಮೇಲೆ ಕಾಯಕ್ಕೆ ನಿಮ್ಮ ಜೊತೆಗೆ ಇದ್ದೀನಪ್ಪ ನಾನು ಅಂತ ಹೇಳೋದೊಂದು ಕೊಡೋದೆ. ನನಗನ್ಸುತ್ತೆ ಕೊಡೋದಿದೆಯಲ್ಲ, ಅದು ದಾನ ಅಲ್ಲ, ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥ ಕೆಲಸ. ಒಂದು ತಮಾಷೆ ಪ್ರಸಂಗ ಹೇಳ್ಬಿಡ್ಬೇಕು. ಒಬ್ಬ ಲೆಕ್ಚರರ್ ಬಂದು ನಮ್ಮ ಮನೆಗೆ ಬರಬೇಕು ಸರ್, ಮನೆಗೆ ಬರಬೇಕು ಅಂತ ಇದ್ರು. ಆಗಲಿಲ್ಲ ಹೋಗೋದಕ್ಕೆ. ಕಾಲೇಜ್ ಶುರು ಆಗೋ ಹಿಂದಿನ ದಿವಸ ಮನೆಗೆ ಬಂದು, ಸರ್ ಈ ಭಾನುವಾರ ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳಿದ್ರು. ಬರ್ತೀನಮ್ಮ ಅಂತ ಡೈರಿಯಲ್ಲಿ ಹಾಕ್ಕೊಂಡೆ ಹೋದೆ. ಭಾನುವಾರ ಮನೆಗೆ ಹೋದಾಗ ಲೆಕ್ಚರರು ಮತ್ತು ಅವ್ರ ಗಂಡ ಇಬ್ಬರು ನನ್ನ ಬಾಗಿಲದಲ್ಲಿ ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ಕೂಡಿಸಿದ್ರು ಕುರ್ಚಿ ಮೇಲೆ. ಒಬ್ಬ ಹುಡುಗ 13 ವರ್ಷ ಹುಡುಗ, ಇನ್ನೊಬ್ಬನು 8 ವರ್ಷ ಹುಡುಗ. ಅವ್ರಿಗಿಬ್ಬರು ಮಕ್ಕಳು. ಈ ಮೊದಲೇ ಹುಡುಗ ಬಂದ, ನಮಸ್ಕಾರ ಸರ್, ತುಂಬ ಸಂತೋಷ ಸರ್ ಬಂದದ್ದು ಅಂತ. ಅದು ಟ್ಯೂಷನ್ ಮಾತು, ಅಮ್ಮ ಹೇಳಿಟ್ಟಿದ್ದಾರೆ ಹೇಳು ಹಿಂಗಂತ. ಎರಡನೇದವನು ಬಂದ ನೋಡಿ, ಟೀ ಶರ್ಟು ಹಾಫ್ ಪ್ಯಾಂಟು. ನಾನು ಹಿಂಗೇ ನೋಡ್ತಾ ಇದ್ದ. ಯಾಕೋ ಏನು ನೋಡ್ತೀವಿ ಮುಖ ಅಂತ ಕೇಳಿದೆ. ನೀವೇನ ಪ್ರಿನ್ಸಿಪಾಲು ಅಂದ. ಹೌದಪ್ಪ ಅಂತ ಹೇಳಿದೆ. ನಿಮ್ಮ ಮನೇಲಿ ಶವರ್ ಇದೆಯಾ ಅಂತ ಕೇಳ್ದ. ನಮ್ಮ ಮನೇಲಿ ಶವರ್ ಇದೆ ಅಂತ ಹೇಳಿದೆ. ನಮ್ಮ ಮನೇಲಿ ಇಲ್ಲ ಅಂದ. ಕೈ ಹಿಡಿದು ಎಳ್ದ. ಮೊದಲೇ ಸಲ ಪ್ರಿನ್ಸಿಪಾಲ್ ಮನೆಗೆ ಬಂದಿದ್ದಾರೆ, ನೀವು ಎಳ್ಕೊಂಡು ಬಾತ್ರೂಮಿಗೆ ಹೋಗ್ತಾನೆ ಇವನು. ಅವ್ನು ಹೇಳಿದಾಗೆ ಶವರ್ ಇರಲಿಲ್ಲ, ಬರೀ ಒಂದು ನಲ್ಲಿ ಇತ್ತು. ನೋಡಿ ಈಗ ಏನು ಮಾಡ್ತೀನಿ ಅಂದ. ಬಲಗಡೆ ಜೇಬಿಂದ ಒಂದು ಬಲೂನ್ ತೆಗೆದ, ಉಜ್ಜದ, ಉಫ್ ಅಂದ. ಎಡಗಡೆ ಜೇಬಿಂದ ಒಂದು ದಾರ ತೆಗೆದ, ಚಂದ ಬಿಗಿಯಾಗಿ ಕಟ್ಟಿದ. ಬಲೂನಲ್ಲಿ ನೀರು ಬಂತು, ಇಷ್ಟು ದೊಡ್ಡದಾಯ್ತು ಬಲೂನು. ಹೊಡೆದು ಹೋಗ್ತದೋ ಅಂತ ಹೇಳ್ತಾ ಇದ್ದೆ, ಗೊತ್ತು ನನಗೆ ಅಂದ. ನಿಲ್ಲಿಸ್ದ. ಜೇಬಿಂದ ಒಂದು ಪಿನ್ ತೆಗೆದ, ಸೂಜಿ, ಚಕ 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 ಒಂದು 20 ತೂತು ಹಾಕಿದ ಬಲೂನ್ಗೆ. ನೋಡು ಬಲೂನ್ ಶವರ್ ಹೆಂಗಿದೆ ಅಂದ. ಅದ್ರ ಮೂಲಕ ಸುರ ನೀರು ಬರೋಕ್ಕೆ ಶುರು ಆಯಿತು. ಬಲೂನ್ ಶವರ್ ಅಂತ ಹೆಸರಿಟ್ಟ. ಮೊನ್ನೆ 8 ದಿವಸ ಆದ್ಮೇಲೆ ನಾನು ವಿಚಾರ ಮಾಡಿದೆ ಅದ್ರ ಬಗ್ಗೆ. ಇದು ನನಗೊಂದು ಸಣ್ಣ ಘಟನೆ ಆಗಿ ಉಳಿಲಿಲ್ಲ, ಒಂದು ದೊಡ್ಡ ಆಧ್ಯಾತ್ಮಿಕ ಸತ್ಯ ಅನಿಸ್ಬಿಡ್ತು. ಅಳೋದು ಬಿಟ್ಟರೆ ಇನ್ನೇನು ಬರೋಲ್ಲ ಮಗು ಆಗಿದ್ದಾಗ. ಏನು ಗೊತ್ತು ನನಗೇನು ಗೊತ್ತಿಲ್ಲ. ತಂದೆ ತಾಯಿ, ಪರಿವಾರ, ಸಮಾಜ, ಶಾಲಾ, ಕಾಲೇಜು, ಯೂನಿವರ್ಸಿಟಿ ಎಲ್ಲ ಕಡೆಯಿಂದ ಪಡ್ಕೊಂಡು ನನ್ನ ಜೀವನ ದೊಡ್ಡದಾಯಿತು. ಅವನೊಂದು 20-25 ತೂತು ಹಾಕಿದ್ನಲ್ಲ ಬಲೂನಿಗೆ, ಅದ್ರ ಮೂಲಕ ನೀರು ಬರ್ತಾಯಿತ್ತು. ಅರ್ಧಕ್ಕೆ ತಿರುಗಿಸಿಟ್ಬಿಟ್ರೆ ಅಂದರೆ ಆ ತೂತಿನಿಂದ ಹೊರಗೆ ಬರೋದಿದೆಯಲ್ಲ, ಅದು ಬಲೂನಿನ ರಕ್ಷಣೆ ಮಾಡಿತ್ತದು. ನೀವು ಕಲ್ಪನೆ ಮಾಡ್ಕೊಳ್ಳಿ, ಅವನಲ್ಲಿ ಹಾಗೆ ತಿರುಗಿಸಿಟ್ಟಿದ್ರೆ ಏನಾಗ್ತಿತ್ತು ಅಂತ. ಬಲೂನ್ ದೊಡ್ಡದಾಗಿ ಪಟ್ ಅಂತ ಒಡೆದು ಹೋಗ್ತಿತ್ತು. ನನಗೆ ಹಾಗೆ ಅನ್ನಿಸ್ತು ಅವಾಗ. ನಾನು ಸಮಾಜದಿಂದ ಇಷ್ಟೊಂದು ಪಡ್ಕೊಂಡಿದ್ದೀನಲ್ಲ,
ಯಾರಿಗೋ ಗಂಡ ಆಗಿದ್ದೀನಿ, ಯಾರಿಗೋ ಅಪ್ಪ ಆಗಿದ್ದೀನಿ, ಯಾರಿಗೋ ಸ್ನೇಹಿತ ಆಗಿದ್ದೀನಿ, ಯಾರಿಗೋ ಬಾಸ್ ಆಗಿದ್ದೀನಿ, ಯಾರಿಗೋ ಅಸಿಸ್ಟೆಂಟ್ ಆಗಿದ್ದೀನಿ. ಇದನ್ನು ನೂರಾರು ಮುಖಗಳ ಮೂಲಕ ಒಂದು ಚೂರು ಸಮಾಜಕ್ಕೆ ಕೊಡ್ತಾ ಹೋದರೆ ಉಪಕಾರ ಅಲ್ಲದು. ನನ್ನ ಜೀವನ ಭದ್ರ ಆಗೋದಕ್ಕೆ ಅದೇ ಒಂದು ಹಾದಿ, ಬೇರೆ ಹಾದಿ ಇಲ್ಲ ನನಗೆ. ಕೊಡೋದು ಅಂದರೆ ಏನೂ ಅಪೇಕ್ಷೆ ಮಾಡದೆ ಕೊಡುವಂಥದ್ದು.